ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡದ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡಲಿಕ್ಕೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಪರಿಚಯನ ದಯಮಾಡಿ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ಹುಸನಪ್ಪ ವಿದ್ಯಾಪ್ಪ ಮೇತ್ರಿ, ಸಾಕಿನ ಸುನಗ. ನಮ್ಮದು ಬಿಳಗಿ ತಾಲೂಕು ರೀ, ಬಾಲ್ಕೋಟ್ ಡಿಸ್ಟಿಕ್ ರೀ. ನಾವು ಹೊಲದಾಗ ರೈತರು ರೀ, ಕೆಲಸ ಮಾಡುವಾಗ ಹಾಡಾಡಿ ಚಂದನ ವಾಹಿನಿ ನೋಡಿ ನಾವು ಇಲ್ಲಿಗೆ ಬರ್ಬೇಕಂತ ಆಸೆಯಾಗಿ ಇಲ್ಲಿಗೆ ಬಂದೀವಿ ರೀ ಹಾಡಕ್ಕೆ. ಎಷ್ಟು ಮುಗ್ಧವಾದ ಮಾತು. ಹೊಲದಲ್ಲಿ ಕೆಲಸ ಮಾಡ್ತಾ ಹಾಡ್ತಾ ಇರ್ತಿದ್ದೆ, ಚಂದನ ವಾಹಿನಿ ನೋಡಿ, ಗಾನಗರಡಿ ನೋಡಿ ನಾನು ಇಲ್ಲಿ ಹಾಡಬೇಕು ಅಂತ ಆಸೆಯಿಂದ ದೂರದ ಬಾಗಲಕೋಟೆಯಿಂದ ಬಂದಿರುವಂಥ ಹುಸೇನಪ್ಪ ಅವ್ರಿಗೆ ಆತ್ಮೀಯವಾದ ಸ್ವಾಗತ. ನಿಮಗೆ ನಮ್ಮ ಗಾನಗರಡಿ ತಂಡದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಹುಸೇನಪ್ಪ, ಸೊಗಸಾಗಿ ಹಾಡಿ ನಮ್ಮ ವೀಕ್ಷಕರಿಗೆ ರಂಜಿಸಿ. ಮತ್ತೊಬ್ಬ ಗಾಯಕಿ ನಮ್ಮ ಜೊತೆ ಬಂದಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣಂತೆ. ನಮಸ್ಕಾರ, ನಾನು ಪ್ರಭಾ ಜೆ ಇನಾಮ್ದಾರ್ ಅಂತ ಹೇಳಿ, ಮೂಲತಃ ಗುಲ್ಬರ್ಗ ಹಾಗೂ ವಾಸವಾಗಿದ್ದು ಬೆಂಗಳೂರು. ನಾನು ದೂರದರ್ಶನ ಆಕಾಶವಾಣಿ ಬೆಂಗಳೂರಲ್ಲಿ ಬಿ-ಹೈ ಶ್ರೇಣಿಯ ಸುಗಮ ಸಂಗೀತ ಗಾಯಕಿ. ನಾಡಿನಾದ್ಯಂತ ಹೊರ ರಾಜ್ಯದಲ್ಲಿ ಕೂಡ ಸುಗಮ ಸಂಗೀತ ಗಾಯನ ಹಾಗೂ ಚಿತ್ರಸಂಗೀತ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದ ಇದ್ದೇನೆ. ಸುಮಾರು 30 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೇನೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಕಲಿತಾ ಇದ್ದೇನೆ. ಇವತ್ತು ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದು ಹಾಡನ್ನು ಹಾಡಿ ಕೆಲವೊಂದು ಜಾನಪದ ಗೀತೆಗಳನ್ನು ಪ್ರಸ್ತುತಪಡಿಸಲು ಬಂದಿದ್ದೇನೆ. ಧನ್ಯವಾದಗಳು. ತುಂಬ ಹೃದಯದ ಸ್ವಾಗತ ಪ್ರಭಾ ಇನಾಮ್ದಾರ್ ಅವ್ರಿಗೆ. ಹಾಗೂ ನಮ್ಮ ಈ ಗಾನಗರಡಿಯ ತಂಡದ ವಾದ್ಯವೃಂದದ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಬನ್ನಿ ಹಾಡುಗಳನ್ನು ಕೇಳುವಂಥ ಸಮಯ. ಅದರಲ್ಲೂ ಇವತ್ತು ನಮ್ಮೊಂದಿಗೆ ಹುಸೇನಪ್ಪ, ಒಂದು ಮುಗ್ಧ ಹುಡುಗ, ಹಳ್ಳಿಯ ಹುಡುಗ, ಜನಪದವನ್ನು ಹಾಡ್ತೀನಿ ಅಂತ ಬಂದಿರೋದು ನಮಗೆಲ್ಲ ಭಾಳ ಖುಷಿಯಾಗತ್ತೆ. ಆತನ ಧ್ವನಿನಲ್ಲಿ ಮೊದಲಿಗೆ ಯಾವ ಗೀತೆಯನ್ನು ಕೇಳ್ಬೋದು? ಕಳ್ಳಿಮಟ್ಟಿಯ ಕಾಶಿಬಾಯಿಯ ಶೀಲಕ ಚಾರಿತ್ರ್ಯ ಅಂತೇಳಿ ನಮ್ಮ ಕಡೆ ಇದು ಜಾನಪದ ಸಾಂಗ್ ಐತೆ ಸರ್. ಜನಪದ ಶೈಲಿ ಹಾಡೋದು ಹಾಡೈತೆ ಸರ್, ಅದನ್ನ ಹಾಡ್ಬೇಕಂತ ಇಷ್ಟಪಡ್ತೀನಿ ಸರ್. ಖಂಡಿತವಾಗ್ಲೂ ಹಾಡಿ ಕೇಳೋಣ ನಿಮ್ಮ ಧ್ವನಿನಲ್ಲಿ. ಕಳ್ಳಿಮಟ್ಟಿಯ ಕಾಶಿಬಾಯಿಯ ಶೀಲಕ ಚಾರಿತ್ರ ಕೇಳಿದ ಜನುಮನ ಪವಿತ್ರ. ಕಳ್ಳಿಮಟ್ಟಿಯ ಕಾಶಿಬಾಯಿಯ ಶೀಲಕ ಚಾರಿತ್ರ ಕೇಳಿದ ಜನುಮನ ಪವಿತ್ರ. ಕಳ್ಳಿಮಟ್ಟಿಯ ಕಾಶಿಬಾಯಿಯ ಶೀಲಕ ಚಾರಿತ್ರ ಕೇಳಿದ ಜನುಮನ ಪವಿತ್ರ. ಕೇಳಿದ ಜನುಮನ ಪವಿತ್ರ.
ಹರೇದ ಹೆಣ್ಣ ಕಾಶಿಬಾಯಿ ಬಂಗಾರ ಬಣ್ಣ ಚಂದುಳ್ಳ ತಾಯಿ ಹೇಳಿದ ಜನುಮಾನ ಕಾಶಿಬಾಯಿಯ ಶೀಲಚರಿತ್ರೆಯನ್ನು ಜನಪದ ಶೈಲಿನಲ್ಲಿ ಹುಸೇನಪ್ಪ ಭಾಳ ಚೆನ್ನಾಗಿ ಹಾಡಿದ್ರಿ. ಏನನ್ನಿಸ್ತು ಕಾಶಿನಪ್ಪಗ? ಒಂಥರ ಖುಷಿ ಅನಿಸ್ತಾರ ಟಿವಿಯಾಗ ಹಾಡ್ತೀನಿ ಅಂತೇಳಿ. ಒಂಥರ ಕಾಶಿಬಾಯಿ ಕೇಳಿದ್ರೆ ದುಃಖ ಅನಿಸ್ತಾರ. ಆದ್ರೆ ನಾನು ಕೈಲಿದ್ದಾದ ಪ್ರಯತ್ನ ಮಾಡೀನಿ ಸರ್ ಹಾಡಕ್ಕೆ. ಪ್ರಯತ್ನ ಮಾಡಿದ್ವಿ ಹಾಡಲಿಕ್ಕೆ. ಇವತ್ತು ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ನಿಮ್ಮ ಜೊತೆ ನಾವು ಕೂಡ. ಭಾಳ ಖುಷಿ ಅನಿಸುತ್ತೆ. ಎಷ್ಟೋ ಯುವಕರಿಗೆ ಈ ಥರದ ಆಸೆ ಇರುತ್ತೆ, ನಮಗೊಂದು ಅವಕಾಶ ಸಿಕ್ಕರೆ ನಾವು ಹಾಡ್ಬೋದಲ್ಲ ಅಂತ. ಎಲ್ಲ ಕಲ್ತವ್ರೆ ಇರಲ್ಲ,
ನಾವು ಕಲಿತಾ ಇರುವಂಥವ್ರಿಗೂ ಅವಕಾಶ ಕೊಡಬೇಕಾದ್ದು. ಅದರಲ್ಲೂ ನಮ್ಮ ದೂರದರ್ಶನ ಚಂದನ ವಾಹಿನಿ ಎಲ್ಲ ರೀತಿಯ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ರೀತಿಯ ಕಲಾವಿದರುಗಳಿಗೂ ಅವಕಾಶ ಕೊಡುವಂಥ ಒಂದು ರೀತಿ ಕಲಾವಿದರ ತವರು ಮನೆ ಇದು ಅಲ್ವಾ? ಹಾಗಂದ್ರೆ ತಪ್ಪೇನಾಗಲ್ಲ ಅಲ್ವಾ? ಖುಷಿ ಅನಿಸ್ತಾ ನಿಮಗೆ? ಖುಷಿ ಅನಿಸ್ತಾರೆ. ನೀವು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ ಎಲ್ಲರಿಗೂ, ದೂರದರ್ಶನ ಸಿಬ್ಬಂದಿಯವರಿಗೆ, ಎಲ್ಲ ದೂರದರ್ಶಿ ಸಿಬ್ಬಂದಿ ವರ್ಗದವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೀನಿ ರೀ. ಭಾಳ ಸಂತೋಷ ಆಯಿತು ಹುಸೇನಪ್ಪ, ಚೆನ್ನಾಗಿ ಹಾಡಿದ್ರಿ. ಪ್ರಭಾ ಮೇಡಮ್, ನಿಮ್ಮ ಧ್ವನಿನಲ್ಲಿ ಯಾವ ಗೀತೆಯನ್ನು ನಾವು ಅಪೇಕ್ಷೆ ಪಡ್ಬೋದು? ಬನ್ನಿ ಗುರುವೇ ಸಿದ್ದಪ್ಪಾಜಿ ಅಂತ ಹೇಳಿ ಒಂದು ಮಂಟೇಸ್ವಾಮಿಯವರ ಪದ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಬಾರಿ ಕಂಡಾಯ ನಿಮ್ಮ ಹೆಗಲ ಮೇಲೆ ಗೀತೆನ ಕೇಳೋಣ ಬನ್ನಿ.
ಸಿದ್ದಪ್ಪಾಜಿಯವರ ಹಾಡೇ ಹಾಗೆ, ಮಂಟೇಸ್ವಾಮಿಯವರ ಪದಗಳನ್ನು ಕೇಳ್ತಾ ಇದ್ರೆ ಅದ್ಭುತ. ನಿಮ್ಮ ಧ್ವನಿ ಕೂಡ ಜನಪದಕ್ಕೆ ಹೇಳಿ ಮಾಡಿಸ್ತಾ ಇದೆ. ಪ್ರಭಾ ಅವರೇ, ಭಾಳ ಸೊಗಸಾಗಿ ಹಾಡಿದ್ರಿ. ವೀಕ್ಷಕರೇ, ಇಂಥ ಹಾಡುಗಳನ್ನು ಮತ್ತಷ್ಟು ಮಗದಷ್ಟು ಕೇಳಬೇಕು ಅಂದರೆ ತಾವು ಗಾನಗರಡಿ ಇದು ಹಾಡು ಹಕ್ಕಿಗಳ ಬಾಹುಬಂಡಿ ಕಾರ್ಯಕ್ರಮವನ್ನು ಮರೆಯದೆ ತಪ್ಪದೆ ನೋಡ್ತಾ ಇರಬೇಕು. ಬನ್ನಿ ಮತ್ತೊಂದು ಗೀತೆಯನ್ನು ಕೇಳೋಣ. ದೂರದ ಬಾಗಲಕೋಟೆಯಿಂದ ಬಂದಿರುವಂಥ ಯುವ ಗಾಯಕ ಹುಸೇನಪ್ಪನವರ ಧ್ವನಿನಲ್ಲಿ ಯಾವ ಗೀತೆಯನ್ನು ಕೇಳ್ಬೋದು ಅಂತ? ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ. ಏನು ಥರ ಹಾಡು ಬರ್ತದು? ಚುಕ್ಕಿ ಚಂದ್ರಮ ಜಾತ್ರೆ ಮಾಡೋ ಸಮಯ. ಹಾಂ ರೀ, ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಓಹೋ ಹೋ ಹೋ ಹೋ. ಕವಿ ಯಾರಿದು ಬರೆದಿದ್ದ? ಅದು ಜನಪದ? ಅದು ಜಾನಪದ ಸರ್, ಇದು ಶೈಲಿ. ಶೈಲಿ, ಜಾನಪದ ಶೈಲಿ. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ರಾಶಿ ಮಾಡೋ ಹೊತ್ನಾಗ ರಾಶಿ ಮಾಡೋ ಹೊತ್ತಾಗ ಹಾಡ್ತಾರೆ. ಹಾಡಿ ಮತ್ತೆ ಕೇಳೋಣ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಅಂದ ಚಂದ ಮುಖ್ಯವಲ್ಲ ಹಿಂದೆ ಮುಂದೆ ನೋಡೋ ಎಲ್ಲ, ಅಂದ ಚಂದ ಮುಖ್ಯವಲ್ಲ ಹಿಂದೆ ಮುಂದೆ ನೋಡೋ ಎಲ್ಲ. ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ, ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ. ಚುಕ್ಕಿ ಚಂದ್ರ ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಅಂದ ಚಂದ ಮುಖ್ಯವಲ್ಲ ಹಿಂದೆ ಮುಂದೆ ನೋಡೋ ಎಲ್ಲ, ಅಂದ ಚಂದ ಮುಖ್ಯವಲ್ಲ ಹಿಂದೆ ಮುಂದೆ ನೋಡೋ ಎಲ್ಲ. ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ, ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಹಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕು ಜಗದೊಳಗ. ಅಂದ ಚಂದ ಮುಖ್ಯವಲ್ಲ ಹಿಂದೆ ಮುಂದೆ ನೋಡೋ ಎಲ್ಲ, ಅಂದ ಚಂದ ಮುಖ್ಯವಲ್ಲ ಹಿಂದೆ ಮುಂದೆ ನೋಡೋ ಎಲ್ಲ. ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ, ರೀತಿ ನೀತಿ ಬೇಕು ನಿನ್ನ ಬಾಳಿನೊಳಗ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ.
ಮಾತಿನೊಳಗ ತೂಕ ಬದ್ದ ಶಕ್ತಿಯೂ ಬೇಕು. ಜಾತಿ ಜಾತಿ ಅಂತ ನೀನು ಕೋತಿ ಹಂಗ ಕುಣಿಯಾದ ಮಾತಿನೊಳಗ ತೂಕ ಬದ್ದ ಶಕ್ತಿಯೂ ಬೇಕು. ಬೆಂಕಿ ಮಳೆಯೂ ಭೂಮಿ ಎಲ್ಲ ಜಾತಿ ಮಾಡಿದ್ದಾರೆ ಬೆಂಕಿ ಮಳೆಯೂ ಭೂಮಿ ಎಲ್ಲ ಜಾತಿ ಮಾಡಿದ್ದಾರೆ. ಬಾಳೋದೆಂಗೋ ಬದುಕೋದೆಂಗೋ ಬಾಳೋದು ಹೆಂಗೋ ಬಾಳೋದೆಂಗೋ ಬದುಕೋದೆಂಗೋ ಬಾಳೋದು ಹೆಂಗೋ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ತಿಕ್ಕಿ ತಿಕ್ಕಿ ತೊಳೆಯಬೇಕು. ಆ ಹಾಡು ಭಾಳ ಅರ್ಥಗರ್ಭಿತವಾದ ಹಾಡು ಹುಸೇನಪ್ಪ. ಇದನ್ನ ಇನ್ನೂ ಭಾಳ ಚೆನ್ನಾಗಿ ಹಾಡೋದು ಅಭ್ಯಾಸ ಮಾಡಿದ್ರೆ ಒಂದು ಒಳ್ಳೆ ಹಾಡಾಗುತ್ತೆ ಇದು. ಯಾಕೆಂದ್ರೆ ತಿಕ್ಕಿ ತಿಕ್ಕಿ ತೊಳೆಯಬೇಕು ನನ್ನ ಹೃದಯ, ಎಂಥ ಮೀನಿಂಗ್ ಇದೆ ಇದು ಅಲ್ವಾ. ಆಮೇಲೆ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿದೆ ಈ ಹಾಡಲ್ಲಿ. ನಿನ್ನಲ್ಲೂ ಒಳ್ಳೆ ಒಳ್ಳೆ ವಿಷಯಗಳಿದೆ. ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಳ್ಳೆ ಗಾಯಕ ಆಗ್ತೀಯ ಖಂಡಿತವಾಗ್ಲೂ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮನ ನೋಡ್ತಾ ಇದ್ರಿ. ಜನಪದ ಗೀತೆಗಳು, ಜನಪದ ಶೈಲಿ ಗೀತೆಗಳು ಮತ್ತು ಹಲವಾರು ಪ್ರಕಾರದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇಂಥ ಅಪರೂಪದ ಹಾಡುಗಳನ್ನು ಕೇಳೋದಕ್ಕೆ ತಾವು ದೂರದರ್ಶನ ಚಂದನ ವಾಹಿನಿಯನ್ನೇ ನೋಡಬೇಕು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಗಾನಗರಡಿ